ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ಇದ್ದಕ್ಕಿದ್ದಂತೆ ಪ್ರತಿಷ್ಠಾಪನೆ ಮಾಡಲಾಯಿತು. ವಿವಿಯ ಆಡಳಿತ ಮಂಡಳಿ ಅದನ್ನ ತೆರವು ಮಾಡಬೇಕು ಅಂತ ಮುಂದಾದಾಗೆಲ್ಲ ಕೂಡ ಅಯ್ಯಪ್ಪ ಮಾಲಾಧಾರಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದು ಯಾವ ಹಂತ ತಲುಪ್ತು ಅಂದ್ರೆ ಪ್ರಮೋದ್ ಮುತಾಲಿಕ್ ಅವರು ಸ್ಥಳಕ್ಕೆ ಬಂದು ಒಂದು ತಾತ್ಕಾಲಿಕ ದೇವಸ್ಥಾನವನ್ನ ಕೂಡ ನಿರ್ಮಾಣ ಮಾಡಿಬಿಟ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಏನಾಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದಂಗಲ್ ಜ್ಞಾನ ದೇಗುಲದಲ್ಲಿ ಧರ್ಮ ದಂಗಲ್ ಜೋರಾಗಿದೆ. ಸಮಬಾಳ್ವೆಯಿಂದ ಬದುಕಬೇಕಾದ ಸ್ಥಳದಲ್ಲಿ ಮೂರ್ತಿ ಸಮರ ಧಗಧಗಿಸಿದೆ. ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ ವಾರ್ ಕಿಚ್ಚು ಹಬ್ಬಿಸಿದೆ. ಶ್ರೀರಾಮ ಸೇನೆಯ ಮೂರ್ತಿ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ. ಮೂರ್ತಿ ಪ್ರತಿಷ್ಠಾಪನೆ ಹೋರಾಟ ಯಶಸ್ವಿ. ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಸಮರ್ಪಣೆ. ವರ್ಷದ ಮೊದಲ ದಿನವೇ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಯಾರೋ ಅಪರಿಚಿತರು ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ರು. ಬಳಿಕ ಅಯ್ಯಪ್ಪ ಮಾಲಾಧಾರಿಗಳು ಬಂದು ಇಲ್ಲಿ ಪೂಜೆ ಮಾಡೋಕೆ ಶುರು ಮಾಡಿದ್ರು. ಕೂಡಲೇ ವಿವಿಯವರು ಮೂರ್ತಿ ತೆರವಿಗೆ ಮುಂದಾದ್ರು. ಆದರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರಾತ್ರೋರಾತ್ರಿ ಅಯ್ಯಪ್ಪ ಸ್ವಾಮಿಗೆ ತಾತ್ಕಾಲಿಕ ದೇವಸ್ಥಾನವನ್ನೇ ನಿರ್ಮಿಸಿಯೇ ಬಿಟ್ರು. ಇನ್ನು ನಿನ್ನೆ ಪ್ರಮೋದ್ ಮುತಾಲಿಕ್ ಅಯ್ಯಪ್ಪ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿದ್ರು. ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ರು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಮುತಾಲಿಕ್, ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಇಲ್ಲಿ ದೇವಸ್ಥಾನವನ್ನ ನಿರ್ಮಿಸಿಯೇ ತೀರ್ತೇವೆ ಅಂತ ಶಪಥ ಮಾಡಿದ್ರು. ಎಲ್ಲಾ ರೀತಿಯಿಂದ ಭಕ್ತಾದಿಗಳಿಗೆ ಅನುಕೂಲ ಆಗ್ತಾ ಇದೆ. ಇನ್ನೂ ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯ ಮೂಲಕ ಸರ್ಕಾರಕ್ಕೂ ಅರ್ಜಿ ಕೊಟ್ಟು ಸರ್ಕಾರ ಈ ಜಾಗವನ್ನು ಸುಮಾರು ಒಂದು 5 ಗುಂಟೆ ಜಾಗವನ್ನು ದೇವಸ್ಥಾನಕ್ಕೆ ನಿರ್ಮಾಣ ಮಾಡೋಕ್ಕೆ ಕೊಡಬೇಕು ಅಂತನ್ನುವಂಥದ್ದು ಕೂಡ ವಿಸಿ ಅವರಿಗೆ ನಾವು ವಿನಂತಿಯನ್ನ ಮಾಡಿದ್ದೀವಿ. ಹೋರಾಟ ಯಶಸ್ವಿಯಾದ ಹಿನ್ನೆಲೆ ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಮಾಡಲಾಯಿತು. ನೂರಾರು ಮಾಲಾಧಾರಿಗಳು ಸಾರ್ವಜನಿಕರು ಬಂದು ಸ್ವಾಮಿಯ ದರ್ಶನ ಪಡೆದ್ರು. ಅನೇಕರು ತಮ್ಮ ಕಂದಮ್ಮಗಳನ್ನ ಅಯ್ಯಪ್ಪ ಸ್ವಾಮಿಗೆ ಸ್ಪರ್ಶಿಸಿ ಆಶೀರ್ವಾದ ಪಡೆದುಕೊಂಡ್ರು. ಈ ಅಯ್ಯಪ್ಪ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿರುವ ಜಾಗ ಧಾರವಾಡ ಬೆಳಗಾವಿ ಮುಖ್ಯ ರಸ್ತೆ ಸಮೀಪವಿದೆ. ಇನ್ನು ಮಹಾರಾಷ್ಟ್ರದಿಂದ ಶಬರಿಮಲೆ ಬೆಟ್ಟಕ್ಕೆ ಹೋಗೋ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಸ್ನಾನ, ಪೂಜೆ, ಊಟದ ವ್ಯವಸ್ಥೆಗೆ ಇದು ಉತ್ತಮ ಜಾಗ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲಿ ಯಾವುದೇ ತರದ ಬಂದ ಹೋಗುವಂತ ಭಕ್ತಾದಿಗಳಿಗೆ ಜಳಕದ ವ್ಯವಸ್ಥೆ ಯಾವುದು ಸುತ್ತಮುತ್ತ ಆದ ಕಾರಣಕ್ಕೆ ಗುಡಿ ಇಲ್ಲಿ ಆದ್ರ ಅನುಕೂಲ, ಎಲ್ಲರಿಗೂ ಅನುಕೂಲ. ಮೊದಲ ಮಹಾಪೂಜೆಗೆ ನೂರಾರು ಮಾಲಾಧಾರಿಗಳು ಆಗಮಿಸಿದ್ರು. ಅಸಂಖ್ಯಾತ ಭಕ್ತರು ಬಂದು ಸ್ವಾಮಿಯ ದರ್ಶನ ಮಾಡಿದ್ರು. ಪ್ರಸಾದವನ್ನ ಸ್ವೀಕರಿಸಿ ಪುನೀತರಾದ್ರು. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ವಿವಾದ ಇದೀಗ ಸುಖಾಂತ್ಯಕ್ಕೆ ಬಂದಂತಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ಇದ್ದಕ್ಕಿದ್ದಂತೆ ಪ್ರತಿಷ್ಠಾಪನೆ ಮಾಡಲಾಯಿತು. ವಿವಿಯ ಆಡಳಿತ ಮಂಡಳಿ ಅದನ್ನ ತೆರವು ಮಾಡಬೇಕು ಅಂತ ಮುಂದಾದಾಗೆಲ್ಲ ಕೂಡ ಅಯ್ಯಪ್ಪ ಮಾಲಾಧಾರಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದು ಯಾವ ಹಂತ ತಲುಪ್ತು ಅಂದ್ರೆ ಪ್ರಮೋದ್ ಮುತಾಲಿಕ್ ಅವರು ಸ್ಥಳಕ್ಕೆ ಬಂದು ಒಂದು ತಾತ್ಕಾಲಿಕ ದೇವಸ್ಥಾನವನ್ನ ಕೂಡ ನಿರ್ಮಾಣ ಮಾಡಿಬಿಟ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಏನಾಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದಂಗಲ್ ಜ್ಞಾನ ದೇಗುಲದಲ್ಲಿ ಧರ್ಮ ದಂಗಲ್ ಜೋರಾಗಿದೆ. ಸಮಬಾಳ್ವೆಯಿಂದ ಬದುಕಬೇಕಾದ ಸ್ಥಳದಲ್ಲಿ ಮೂರ್ತಿ ಸಮರ ಧಗಧಗಿಸಿದೆ. ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ ವಾರ್ ಕಿಚ್ಚು ಹಬ್ಬಿಸಿದೆ. ಶ್ರೀರಾಮ ಸೇನೆಯ ಮೂರ್ತಿ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ. ಮೂರ್ತಿ ಪ್ರತಿಷ್ಠಾಪನೆ ಹೋರಾಟ ಯಶಸ್ವಿ. ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಸಮರ್ಪಣೆ.
ವರ್ಷದ ಮೊದಲ ದಿನವೇ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಯಾರೋ ಅಪರಿಚಿತರು ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ರು. ಬಳಿಕ ಅಯ್ಯಪ್ಪ ಮಾಲಾಧಾರಿಗಳು ಬಂದು ಇಲ್ಲಿ ಪೂಜೆ ಮಾಡೋಕೆ ಶುರು ಮಾಡಿದ್ರು. ಕೂಡಲೇ ವಿವಿಯವರು ಮೂರ್ತಿ ತೆರವಿಗೆ ಮುಂದಾದ್ರು. ಆದರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರಾತ್ರೋರಾತ್ರಿ ಅಯ್ಯಪ್ಪ ಸ್ವಾಮಿಗೆ ತಾತ್ಕಾಲಿಕ ದೇವಸ್ಥಾನವನ್ನೇ ನಿರ್ಮಿಸಿಯೇ ಬಿಟ್ರು. ಇನ್ನು ನಿನ್ನೆ ಪ್ರಮೋದ್ ಮುತಾಲಿಕ್ ಅಯ್ಯಪ್ಪ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿದ್ರು. ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ರು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಮುತಾಲಿಕ್, ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಇಲ್ಲಿ ದೇವಸ್ಥಾನವನ್ನ ನಿರ್ಮಿಸಿಯೇ ತೀರ್ತೇವೆ ಅಂತ ಶಪಥ ಮಾಡಿದ್ರು. ಎಲ್ಲಾ ರೀತಿಯಿಂದ ಭಕ್ತಾದಿಗಳಿಗೆ ಅನುಕೂಲ ಆಗ್ತಾ ಇದೆ. ಸೊ ಇನ್ನೂ ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯ ಮೂಲಕ ಸರ್ಕಾರಕ್ಕೂ ಅರ್ಜಿ ಕೊಟ್ಟು ಸರ್ಕಾರ ಈ ಜಾಗವನ್ನು ಸುಮಾರು ಒಂದು 5 ಗುಂಟೆ ಜಾಗವನ್ನು ದೇವಸ್ಥಾನಕ್ಕೆ ನಿರ್ಮಾಣ ಮಾಡೋಕ್ಕೆ ಕೊಡಬೇಕು ಅಂತನ್ನುವಂಥದ್ದು ಕೂಡ VC ಅವರಿಗೆ ನಾವು ವಿನಂತಿಯನ್ನು ಮಾಡಿದ್ದೀವಿ. ಹೋರಾಟ ಯಶಸ್ವಿಯಾದ ಹಿನ್ನೆಲೆ ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಮಾಡಲಾಯಿತು. ನೂರಾರು ಮಾಲಾಧಾರಿಗಳು ಸಾರ್ವಜನಿಕರು ಬಂದು ಸ್ವಾಮಿಯ ದರ್ಶನ ಪಡೆದ್ರು. ಅನೇಕರು ತಮ್ಮ ಕಂದಮ್ಮಗಳನ್ನ ಅಯ್ಯಪ್ಪ ಸ್ವಾಮಿಗೆ ಸ್ಪರ್ಶಿಸಿ ಆಶೀರ್ವಾದ ಪಡೆದುಕೊಂಡ್ರು. ಈ ಅಯ್ಯಪ್ಪ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿರುವ ಜಾಗ ಧಾರವಾಡ ಬೆಳಗಾವಿ ಮುಖ್ಯ ರಸ್ತೆ ಸಮೀಪವಿದೆ. ಇನ್ನು ಮಹಾರಾಷ್ಟ್ರದಿಂದ ಶಬರಿಮಲೆ ಬೆಟ್ಟಕ್ಕೆ ಹೋಗೋ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಸ್ನಾನ, ಪೂಜೆ, ಊಟದ ವ್ಯವಸ್ಥೆಗೆ ಇದು ಉತ್ತಮ ಜಾಗ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆಮೇಲೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲಿ ಯಾವುದೇ ಥರದ ಬಂದ ಹೋಗುವಂಥ ಭಕ್ತಾದಿಗಳಿಗೆ ಜಳಕದ ಆಮೇಲೆ ವ್ಯವಸ್ಥೆ ಯಾವುದೂ ಸುತ್ತಮುತ್ತ ರೀ. ಆದ ಕಾರಣಕ್ಕೆ ಗುಡಿ ಇಲ್ಲಿ ಆದ್ರೆ ಅನುಕೂಲ, ಎಲ್ಲರಿಗೂ ಅನುಕೂಲ. ಮೊದಲ ಮಹಾಪೂಜೆಗೆ ನೂರಾರು ಮಾಲಾಧಾರಿಗಳು ಆಗಮಿಸಿದ್ರು. ಅಸಂಖ್ಯಾತ ಭಕ್ತರು ಬಂದು ಸ್ವಾಮಿಯ ದರ್ಶನ ಮಾಡಿದ್ರು. ಪ್ರಸಾದವನ್ನ ಸ್ವೀಕರಿಸಿ ಪುನೀತರಾದ್ರು. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ವಿವಾದ ಇದೀಗ ಸುಖಾಂತ್ಯಕ್ಕೆ ಬಂದಂತಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.